ಹೆಲೋ ಗೇಮರ್ಸ್, ಎಲ್ಲರಿಗೂ ವೆಲ್ಕಮ್ ಮೈ ಚಾನಲ್. ನಾವಿವತ್ತು ಬಂದುಬಿಟ್ಟು ಒಂದು ಒಳ್ಳೆ ಬಸ್ ಮೂಡ್ನ ರಿವ್ಯೂ ಮಾಡ್ತಾ ಇದ್ದೀವಿ ಗುರು. ಈ ಬಸ್ ಮೂಡ್ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ವೀಡಿಯೋ ಫುಲ್ಲಾಗಿ ವಾಚ್ ಮಾಡಿ. ನಾನು ಹೆಂಗೆ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದನ್ನು ತಿಳಿಸಿದ್ದೀನಿ. ಎಷ್ಟೋ ಹುಡುಗರು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿರ್ತೀರ, ಆದರೆ ಡೌನ್ಲೋಡ್ ಆಗ್ತಾ ಇರಲ್ಲ. ಬನ್ನಿ ಫಸ್ಟ್ ಬಸ್ ಮೂಡ್ ಹತ್ರ ಹೋಗೋಣ. ಬಸ್ ಮೂಡ್ ಲೈಟಿಂಗ್ಸ್ ಇರ್ಬೋದು, ಫುಲ್ಲು ರಶ್ಡ್ ಬಸ್ ಮೂಡ್, ಇದು ಫುಲ್ಲು ರಶ್ ಆಗಿದೆ. ಹಂಗೆ ಯೂರೋ ಟ್ರಕ್ ಸಿಮ್ಯುಲೇಟರ್ 2ಗೆ ಮ್ಯಾಚ್ ಆಗುವಂಥ ಬಸ್ ಮೂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಚಾನಲ್ ಲಿಂಕನ್ನು ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಗೊತ್ತಿಲ್ಲ ಅಂದರೆ ನಾನು ವೀಡಿಯೋದಲ್ಲಿ ಫುಲ್ ಎಂಡ್ ತನಕ ನೋಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ. 1 GB ರ್ಯಾಮ್ 2 GB ರ್ಯಾಮ್ಗೆಲ್ಲ ವರ್ಕ್ ಆಗುತ್ತೆ. ಅಂದರೆ 1 GB ರ್ಯಾಮಿಗೆ ಬಂದುಬಿಟ್ಟು ಸ್ವಲ್ಪ ಲ್ಯಾಗ್ ಆಗುವಂಥ ಬಸ್ ಮೂಡ್ ಇದು. ಹಂಗೆ 2 GB ರ್ಯಾಮ್ ಬಂದುಬಿಟ್ಟು ಪರವಾಗಿಲ್ಲ, ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಡೀತಾ ಇದೆ. ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಗುರು. 2 GB ರ್ಯಾಮ್ಗೆಲ್ಲ ಒಳ್ಳೆ ಚೆನ್ನಾಗಿ ನಡೆಯುವಂಥ ಬಸ್ ಮೂಡ್ ಇದು. ಬನ್ನಿ ರೋಡ್ಗೆ ಇಳಿಸೋಣ. ರೋಡ್ಗೆ ಇಳಿಸಿದ್ರೆ ಒಳ್ಳೆ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅಂದರೆ ನಾನು ಸ್ವಲ್ಪ ಓಡಿಸೋದ್ರಲ್ಲಿ ಗುರು ಇರಲಿ. ಈ ಬಸ್ಸಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸು, ಇಂಟೀರಿಯರ್ ಗ್ರಾಫಿಕ್ಸ್ ಎಲ್ಲ ನೋಡ್ಬೋದು ಗುರು. ಸಕ್ಕತ್ತಾಗಿ ಮಾಡಿದ್ದಾರೆ. ಹಂಗೆ ಬ್ರೇಕಿಂಗ್ ಸಹ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡ್ರಿ ಇಲ್ಲಿ ಒಳಗಡೆ ಫುಲ್ಲು ಗಾಡಿ ರಶ್ ಇದೆ. ಹಂಗೆ ಫುಲ್ಲು ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿರುವಂಥ ಬಸ್ ಮೂಡು. ಹಂಗೆ ತುಂಬ ಲೈಟಿಂಗ್ಸ್ ಇದೆ ಗುರು. ಇಂಥ ಲೈಟಿಂಗ್ಸ್ ಇರೋ ಬಸ್ ಮೂಡು, ಅದು 2 GB ರ್ಯಾಮ್ಗೆ ವರ್ಕ್ ಆಗೋಂಥ ಒಳ್ಳೆ ಬಸ್ ಮೂಡ್ ಯಾಕೆ ಬಿಡೋಕೆ ಹೋಗ್ತೀರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಇವಾಗ ಬಂದುಬಿಟ್ಟು ಅವ್ರ ಚಾನಲ್ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ. ಆಮೇಲೆ ಗುರು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ಬಸ್ ಮೂಡ್ ಅಂತ ಇದೆ. ಇದು ಬಸ್ ಮೂಡ್ ಅಂತ ಬೇರೆ ಏನೋ ಅಜೀಬಾಗಿ ಬರೆದಿದ್ದಾರೆ. ಇಲ್ಲಿ ಬಸ್ ಮೂಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಲಿಂಕ್ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಮೇಲೆ ಅವ್ರ ವೆಬ್ಸೈಟ್ ಓಪನ್ ಆಗುತ್ತೆ ಗುರು. ಅವ್ರ ವೆಬ್ಸೈಟ್ ಓಪನ್ ಆಗ್ತಿದ್ದಂಗೆ ಫಸ್ಟು ಬಂದುಬಿಟ್ಟು ಮೇಲೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡ್ತಿದ್ದಂಗೆ ಇಲ್ಲಿ ಬಸ್ ಮೂಡ್ ಅಂತ ಇದೆ. ಆಮೇಲೆ ಬಸ್ ಲಿವರಿ ಅಂತಿದೆ ನೋಡಿ, ಬಸ್ ಮೂಡ್ ಲಿವರಿ ಅಂತಿದೆ. ಫಸ್ಟು ಬಸ್ ಮೂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ಈಗ ಕ್ಲಿಕ್ ಮಾಡ್ಕೊತಿದ್ದಂಗೆ ಇಲ್ಲಿ ಶೇರ್ ಮೋಡ್ ಲಿಂಕ್ ಬರುತ್ತೆ. ಟ್ಯಾಪ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಂಬರ್ ಕೌಂಟ್ ಆಗ್ತಾಯಿದೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ಮತ್ತೆ ಆ್ಯಡ್ ಬಂತು. ಮತ್ತೆ ರಿಮೂವ್ ಮಾಡಿ, ಮತ್ತೆ ಡೌನ್ಲೋಡ್ ಅಂತ ಕೊಡಿ. ಮತ್ತೆ ಆ್ಯಡ್ಸ್ ಬರ್ತಾ ಇರುತ್ತೆ. ಆ್ಯಡ್ಸ್ ಎಲ್ಲ ರಿಮೂವ್ ಮಾಡ್ತಾಯಿರಿ. ಮತ್ತೆ ಡೌನ್ಲೋಡ್ ಅಂತ ಕೊಡ್ತಿದ್ದಂಗೆ ಇಲ್ಲಿ ಮತ್ತೆ ನನಗೆ ಡೌನ್ಲೋಡ್ ಮಾಡಬೇಕಾ, ಇದು 2ನೇ ಸತಿ ಡೌನ್ಲೋಡ್ ಆಗುತ್ತೆ. ಹಂಗಾಗಿ ನನಗೆ ಡೌನ್ಲೋಡ್ ಅವಶ್ಯಕತೆ ಏನಿಲ್ಲ, ಬೇಡ, ನಂದು ಆಲ್ರೆಡಿ ಫೈಲಲ್ಲಿದೆ. ಹಂಗೆ ಲಿವರಿನೂ ಅಷ್ಟೇ, ಹಂಗೆ ಆರಾಮ್ಸೆ ಡೌನ್ಲೋಡ್ ಮಾಡ್ಕೊಳ್ಳಿ. ಝೆಡ್ ಅಚೀವರ್ ಓಪನ್ ಮಾಡಿದೆ. ಝೆಡ್ ಅಚೀವರ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತಿದೆ. ಒಂದು ಸತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಬರುತ್ತೆ. ಆಮೇಲೆ ನಾನು ಇಲ್ಲಿ ಪಾಸ್ವರ್ಡ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಗುರು. ನನಗೆ ಇಲ್ಲಿ ಪಾಸ್ವರ್ಡ್ ತೋರಿಸೋ ಅಂತ ಯಾವುದೇ ಕೂಡ ರೈಟ್ಸ್ ಇಲ್ಲ. ಅವ್ರ ಚಾನಲ್ ಅವ್ರು ಮಾತ್ರ ತೋರಿಸ್ಬೇಕು. ಹಂಗಾಗಿ ಪಾಸ್ವರ್ಡ್ನ ಇದು ಮಾಡಿದ್ದೀನಿ. ಆಮೇಲೆ ನೀವು ಬಸ್ ಇಂಡೋನೇಷ್ಯಾಗೆ ಹೋಗ್ಬಿಟ್ಟು ಬೇಕಂದರೆ ಹಾಕೊಬೋದು. ನಾನು ನಿಮಗೆ ಇಲ್ಲಾಂದರೆ ಇನ್ನೂ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ತೀನಿ. ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಕ್ಲಿಕ್ ಮಾಡಿಕೊಂಡು ಮೂಡ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿ. ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಬಸ್ ಮೂಡು ಬಸ್ ಇಂಡೋನೇಷ್ಯಾದಲ್ಲಿ ಬಂದಿರುತ್ತೆ ಗುರು. ಬಸ್ ಮೂಡ್ ಆಲ್ರೆಡಿ ಬಂದಿರುತ್ತೆ. ನೀವೇನಿಲ್ಲ, ಹೋಗ್ಬಿಟ್ಟು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೈಡಲ್ಲಿ ಇನ್ನೊಂದು ಸತಿ ಒತ್ತಿದ್ರೆ ಇಲ್ಲಿ ನೋಡ್ಬೋದು ನೀವು ಬಸ್ ಮೂಡ್ ಬಂದಿದೆ ಗುರು. ಈ ಬಸ್ ಮೂಡ್ಗೆ ಏನು ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ. ಸ್ಕಿನ್ ಅಪ್ಲೈ ಮಾಡೋಕ್ಕೆ ಮಾತ್ರ ದುಡ್ಡು ಕೊಡಬೇಕು. ಓಕೆ ಮಾಡ್ಕೊಂಡ್ಮೇಲೆ ಸ್ಕಿನ್ ಅಪ್ಲೈ ಮಾಡೋಕ್ಕೆ ಮಾತ್ರ ದುಡ್ಡು ಕೊಡಬೇಕು ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ಬಸ್ ಮೂಡ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಒಂದು ಕಮೆಂಟ್ ಹಾಕ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.